ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಗಲೇ ಈವ್ನಿಂಗ್ ಆಲ್ಮೋಸ್ಟು. ಸೋಮ ಆಫೀಸಿಂದ ಬಂದಿದ್ದ ತಕ್ಷಣವೇ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೋಮ ಆಲ್ರೆಡಿ ಆಫೀಸಿಂದ ಬರ್ತಾ ಒಂದು ಸರಿ ಹೋಗ್ಬಿಟ್ಟು ಬಂದ್ರಂತೆ ನೋಡಿಕೊಂಡು. ನಾನು ನೋಡಬೇಕು ನಡೀರಿ ಅಂತ ಹೇಳಿದೆ. ಬಿಕಾಸ್ ಸ್ವಲ್ಪ ಕೆಲಸ ನಡೀತಾ ಇದೆ, ಎಲಿವೇಶನ್ ಪಾರ್ಟಲ್ಲಿ ಸ್ವಲ್ಪ ಟೈಲ್ಸ್ ವರ್ಕ್ ಎಲ್ಲ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನೋಡಬೇಕು ಅಂತ ಅನಿಸ್ತೈತೆ, ಹೆಂಗೆ ಬರ್ತಾಯಿದೆ ಅಂತ ನೋಡೋಕ್ಕೆ ಅಂತ ಹೇಳಿ. ಸೊ ಅಂದರೆ ಕೆಲವೊಂದು ಸೆಲೆಕ್ಷನ್ ನಾವು ಮಾಡಿರೋ ಸೆಲೆಕ್ಷನ್ ಕರೆಕ್ಟಾಗಿದೆಯಾ ಅದು. ಇವಾಗ ನಾವೇನು ಗೊತ್ತಾ, ಫುಲ್ ಆಲ್ಮೋಸ್ಟ್ ಎಲಿವೇಶನ್ಗೆಲ್ಲ ಟೈಲ್ಸೇ ಹಾಕ್ತಾಯಿದ್ದೀವಿ. ಇವಾಗ ಈ ಪೇಂಟಿಂಗ್ ಮಾಡೋ ಥರ ಎಲ್ಲ ನೆಸೆಸಿಟಿ ಇರಲ್ಲ, ಮತ್ತು ಈ ಫೇಡ್ ಆಗುತ್ತೆ, ಬಿಸಿಲಿಗೆಲ್ಲ ಮಳೆಗೆಲ್ಲ ಇದಾಗುತ್ತೆ ಅನ್ನೋ ಎಲ್ಲ ಟೆನ್ಷನ್ ಇರಲ್ಲ ಅಂದ್ಬಿಟ್ಟು ಎಲ್ಲ ಕಡೆಯೂ ನಾವು ಆಲ್ಮೋಸ್ಟು ಅಂದರೆ ಮುಂದಿನ ಫ್ರಂಟು ಏನಿದೆ ಎಲಿವೇಶನ್ನು ಕಂಪ್ಲೀಟು ಟೈಲ್ಸಲ್ಲೇ ನಾವು ಮಾಡಿಸ್ತಾ ಇರೋದು. ಸೊ ಅದಕ್ಕೆ ಚೆನ್ನಾಗಿದೆಯಾ ಇದು, ಓಕೆ ಸರಿಯಾಗಿ ಹಾಕಿದ್ರೆ ಏನು ಒಂಥರ ನೋಡೋಕೆ ಖುಷಿ ಅಲ್ವಾ. ಇಷ್ಟು ದಿನ ಸಿಮೆಂಟ್ ಗೋಡೆ ನೋಡಿ ನೋಡಿ ಇದು ಹಾಕಿದ್ಮೇಲೆ ಹೆಂಗೆ ಕಾಣಿಸ್ತಿದೆ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅಂದ್ಕೊಂಡೆ ಸ್ವಲ್ಪ ಪರವಾಗಿಲ್ಲ ಇದೊಂದು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡು. ಯಾಕಂದರೆ ತುಂಬ ವಿಚಾರದಲ್ಲಿ ಸ್ವಲ್ಪ ನಾವು ಫಸ್ಟ್ ಮಗು ಅಲ್ವಾ, ಸ್ವಲ್ಪ ಫಸ್ಟ್ ಮನೆ ಆಗಿರೋದ್ರಿಂದ ಸ್ವಲ್ಪ ಎಡವ ಸಹಜ. ಆದ್ದರಿಂದ ಅದನ್ನೇ ಹೇಳ್ಕೊಂಡು ನೋಡಿಕೊಂಡು ಇನ್ನು ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಮಾಡೋದಿತ್ತು. ಇನ್ನು ಯಾವಾಗ ಮುಗಿಸ್ತಾರೋ ಸೋಮ್ ಅಂತ ಹೇಳ್ಕೊಂಡು ನೋಡ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಮನೆ ಹತ್ರ ಹೋಗಿ ಬಂದರೆ ಅಂದರೆ ಏನು ಗೊತ್ತಾ, ಕೆಲಸ ನಡೀತಾ ಇದ್ದರೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಕೆಲಸ ನಡೀತಾ ಇಲ್ಲ, ಅಲ್ಲೇ ಸ್ಟಾಪ್ ಆಗ್ಬಿಡಿದೆ ಅಂತಂದರೆ ತಲೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಸೊ ಆ್ಯಕ್ಚುಲಿ ಸೋಮ್ ಇವತ್ತು ಸಿಕ್ಕಾಬಟ್ಟೆ ಕೂಗಾಡಿದ್ರು. ಅಂದರೆ ಈ ಕೆಲಸದ ಬಗ್ಗೆ ಯಾವಾಗ ಇದಾಯಿತು, ಮನೇಲೂ ಸ್ವಲ್ಪ ಫಸ್ಟ್ರೇಟ್ ಆಗಿ, ಆಮೇಲೆ ಒಂದು ಕನ್ಸ್ಟ್ರಕ್ಷನ್ ಯಾರು ಮಾಡ್ತಾಯಿದ್ದಾರೆ ಸಿವಿಲ್ ಆರ್ಟ್ ಅವ್ರದ್ದು ಕಂಪ್ನಿ, ಅವ್ರ ಜೊತೆ ಗ್ರೂಪಲ್ಲಿ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಏನು ನಡೀತಾ ಇದೆ ಹೇಳ್ಬಿಡಿ. ಇಲ್ಲ ಹೀಗೆ ಫಸ್ಟಿಂದ ಶುರು ಆಗಿದ್ದು ಒಳ್ಳೆ ಥರ ಶುರು ಆಯಿತು. ಹೋಗ್ತಾ ಹೋಗ್ತಾ ಹಿಂಗೆ ಬೇರೆ ಥರ ಅಂದರೆ ಗೃಹ ಪ್ರವೇಶ ಅವರು ನಮಗೆ ಹ್ಯಾಂಡ್ ಓವರ್ ಕೊಡೋ ಟೈಮ್ಗೆ ಏನಾದರೂ ಜಗಳ ಆಡಿಕೊಂಡು ಮತ್ತು ಇದು ಮಾಡ್ಕೊಂಡು ಮಾಡಬೇಕು ಅನ್ನೋದೇನೋ ನಿಮ್ಮ ಇಂಟೆನ್ಷನ್ ಏನಾದ್ರು ಇದೆಯಾ ಅಂತೆಲ್ಲ ಸ್ವಲ್ಪ ಕೂಗಾಡಿದ್ರು. ಕನ್ಸ್ಟ್ರಕ್ಷನ್ ಇದು ಮಾಡ್ತಿರೋ ಸಿವಿಲ್ ವರ್ಕ್ ಮಾಡ್ತಿರೋ ಅವ್ರ ಮೇಲೆ ಇದರಲ್ಲೆಲ್ಲ ಗ್ರೂಪಲ್ಲಿ ಅವ್ರಿಗೆ ಅದಕ್ಕೆ ರಿಪ್ಲೈನೇ ಇಲ್ಲ, ಅವ್ರ ಕಡೆಯಿಂದ ರಿಪ್ಲೈನೇ ಇಲ್ಲ ಒಂಚೂರು. ಅಂದರೆ ಅದೊಂಚೂರು ಇವಾಗ ನಾನು ಟೈಲ್ಸ್ ವರ್ಕ್ ನೋಡಬೇಕಾಗಿತ್ತು ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಬಂದೆ. ಓಕೆ, ಇನ್ನು ನನ್ನ ರೊಟೀನ್ ವಿಚಾರಕ್ಕೆ ಬರೋಕ್ಕೆ ಹೋದರೆ, ನೀವೆಲ್ಲರೂ ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತಪ್ಪ. ಯಪ್ಪ, ನನಗೆ ಯಾವುದೇ ಫಂಕ್ಷನ್ಗಳಿಗೆ ಹೋದ್ರು ಕೇಳೋರು, ನಿಖಿತಾ ಆಯ್ತಾ ನಿಂದು, ಏನು ಇಷ್ಟೊಂದು ಪಿಂಪಲ್ಲು ಕ್ಲಿಯರ್ ಆಯ್ತಾ ಅಂತ ಕೇಳ್ತಾಯಿದ್ರು. ಖಂಡಿತ ಕ್ಲಿಯರ್ ಆಗಿದೆ ಫ್ರೆಂಡ್ಸ್, ನೋಡ್ಬೋದು ನೀವು ಎಷ್ಟು ಕ್ಲಿಯರ್ ಆಗೋಯ್ತು ಅಂತ. ಆಲ್ಮೋಸ್ಟು ನನ್ನ ಫೇಸಲ್ಲಿ ಒಂದು ಮಾರ್ಕ್ ಇರಲಿಲ್ಲ, ಒಂದು ಪಿಂಪಲ್ಗಳಿರಲಿಲ್ಲ. ಹೆಂಗೆ ಬಂತು ಅಂತಂದರೆ ಇದಕ್ಕೆಲ್ಲ ಕಾರಣ ಏನು ಅಂತ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇತ್ತೀಚೆಗೆ ಎಲ್ಲೆಲ್ಲಿ ನೋಡ್ರು ಒಂದೇ ಮಾತು, ಮತ್ತು ಏನಂತಾರೆ ಕೊರಿಯನ್ ಸ್ಕಿನ್ ಬರಬೇಕು ಅಂತಂದರೆ ಈ ಸೀರಮ್ ಯೂಸ್ ಮಾಡಬೇಕು, ಈ ಎಸೆನ್ಸ್ ಯೂಸ್ ಮಾಡಬೇಕು, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಗ್ಲಾಸಿ ಸ್ಕಿನ್ ಬರುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಇದನ್ನೆಲ್ಲ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನೆಲ್ಲ ನಂಬಿಟ್ಟು ಇಂಪಾರ್ಟೆಂಟ್ ಕೊರಿಯನ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೆ. ನನ್ನ ರೋಟೀನ್ ಹೆಂಗೆ ಅಂದರೆ ಬೆಳಗ್ಗೆ ನೈಟು ಎಲ್ಲ ಅಪ್ಲೈ ಮಾಡೋದೇ ಆಗ್ಬಿಟ್ಟಿತ್ತು. ಆದರೆ ಆಗಿದೇನು ಗೊತ್ತಾ, ನನ್ನ ಸ್ಕಿನ್ ಇಂಪ್ರೂವ್ ಆಗೋ ಬದಲು ನನ್ನ ಸ್ಕಿನ್ ಮೇಲೆ ಪಿಂಪಲ್ಸ್ ಬರೋದಕ್ಕೆ ಶುರು ಆಯಿತು. ಕೆಲವೊಂದು ಟೈಮ್ ಡ್ರೈ, ಕೆಲವೊಂದು ಟೈಮು ಅಂದರೆ ಡ್ರೈನೆಸ್ಸು, ಕೆಲವೊಂದು ಟೈಮು ಆಯಿಲಿ ಥರನೂ ಕೂಡ ಶುರು ಆಯಿತು. ಅವಾಗ ನಂಗೆ ಅರ್ಥ ಆಯಿತು ನಮ್ಮ ಇಂಡಿಯನ್ ಸ್ಕಿನ್ನು ಮತ್ತು ಕೊರಿಯನ್ ಸ್ಕಿನ್ನು ಒಂದೇ ಥರ ಇರಲ್ಲ ಅಂತ. ಮತ್ತೆ ಏನ್ ಗೊತ್ತಾ, ಈ ನಮ್ ಕ್ಲೈಮೇಟೇ ಬೇರೆ, ಅವ್ರ ಕ್ಲೈಮೇಟೇ ಬೇರೆ, ಮತ್ತೆ ಇಲ್ಲಿ ಡಸ್ಟ್, ಸ್ವೆಟ್, ಮತ್ತೆ ಹೀಟ್, ಪೊಲ್ಯೂಷನ್, ಅದಕ್ಕೆ ಸ್ಕಿನ್ ಕೇರ್ ರೂಟೀನ್ ಕೂಡ ಬೇರೆ ಇರಬೇಕು. ಅವಾಗ್ಲೇ ನಾನು ಈ ಕ್ಯೂರ್ ಆಪ್ ನ ಯೂಸ್ ಮಾಡಕ್ಕೆ ಶುರು ಮಾಡಿದ್ದು. ಮೊದಲು ಇದು ಕ್ಯೂರ್ ಸ್ಕಿನ್ ಅಂತ ಇತ್ತು, ಇವಾಗ ಕ್ಯೂರ್ ಆಪ್ ಆಗಿದೆ. ಸೊ ಇದೇನಂತಂದ್ರೆ ನಮ್ಮ ಸ್ಕಿನ್ನಿಗೆ ಮಾತ್ರ ಅಲ್ಲ, ಹೇರ್ಗೂ ಕೂಡ ನಾವು ಟ್ರೀಟ್ಮೆಂಟ್ ನ ತಗೋಬಹುದು. ಆಕ್ಚುಲಿ ಫಸ್ಟ್ ನನಗೆ ಅವಾಗ ಯೂಸ್ ಮಾಡ್ತಾ ಅವಾಗೆಲ್ಲ ನನಗೆ ಇದನ್ನ ಸಜೆಸ್ಟ್ ಮಾಡಿದೆ ನನ್ನ ಫ್ರೆಂಡು. ಅವಾಗ ಬಂದು ಫಸ್ಟಿಗೆ ನನಗೆ ಅವಳು ಹೇಳಿದೊಂದೇ, ಏನಿಲ್ಲ ಜಸ್ಟ್ ನೀನೊಂದು ಸೆಲ್ಫಿ ಫೋಟೋ ತಗೊಂಡು ಅದನ್ನ ಅಪ್ಲೋಡ್ ಮಾಡು ಅಂತ. ನನಗೂ ಮೊದಲು ಇದ್ರ ಬಗ್ಗೆ ಡೌಟ್ ಇತ್ತು, ಆದ್ರೂ ಟ್ರೈ ಮಾಡಿದೆ. ನಾನು ಸೆಲ್ಫಿ ಅಪ್ಲೋಡ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಏನಿದೆ ಅದು ಟೆಸ್ಟ್ ಕಂಪ್ಲೀಟ್ ಆದ್ಮೇಲೆ ನನಗೆ ಒಬ್ಬ ರಿಯಲ್ ಡರ್ಮಟಾಲಜಿಸ್ಟ್ ಜೊತೆ ಕನೆಕ್ಟ್ ಆಯ್ತು. ಅವ್ರೇನ್ ಗೊತ್ತಾ, ನನ್ನ ಸ್ಕಿನ್ ನೋಡ್ತಿದ್ದಂಗೆ ತಕ್ಷಣ ಹೇಳ್ಬಿಟ್ರು, ನಮ್ ಇಂಡಿಯನ್ ಸ್ಕಿನ್ ಟೋನ್ಗೆ ನಾನ್ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಸೆಟ್ ಆಗಲ್ಲ ಅಂತ. ಆಮೇಲೆ ನನ್ನ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗೋ ತರ ಪ್ರಾಡಕ್ಟ್ ನ ರೆಕಮೆಂಡ್ ಮಾಡಿದ್ರು. ಹಾಗೆ ಕೆಲವೇ ದಿನಗಳಲ್ಲಿ ನನಗೆ ಒಂದು 3 ಸ್ಟೆಪ್ ಸ್ಕಿನ್ ಕೇರ್ ಕಿಟ್ ಬಂತು. ಇದರಲ್ಲಿ ಏನ್ ಗೊತ್ತಾ, ಒಂದು ನನಗೆ ಜೆಂಟಲ್ ಕ್ಲೆನ್ಸರ್ ಬಂದಿದೆ, ಅದನ್ನ ಯೂಸ್ ಮಾಡ್ತೀನಿ ಡೈಲಿ. ಹಾಗೆ ಇದರಲ್ಲಿ ಆಯಿಲ್ ಫ್ರೀ
ಮಾಯಿಶ್ಚರೈಸರ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಸನ್ಸ್ಕ್ರೀನ್ ಲೋಷನ್. ಈ ತರ ಒಂದು 3 ಸ್ಟೆಪ್ ಇಂದು ನನಗೆ ಈ ಕಿಟ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಅಷ್ಟೇ, ಯಾವುದೇ ಒಂದು 10 ಸ್ಟೆಪ್ ರೋಟೀನ್ ಇಲ್ಲ. ಈ ಕಂಪ್ಲೀಟ್ ಕಿಟ್ ಕೇವಲ ಬರೀ ಒಂದು 2200 ಅಷ್ಟೇನೇನೆ. ಒಂದು 2 ತಿಂಗಳಿಗಿನ್ನ ಜಾಸ್ತಿ ಹೆಚ್ಚು ಬರುತ್ತೆ ನನಗೆ. ಇದು ಯೂಸ್ ಮಾಡ್ಬೋದು. ಕ್ಲಿನಿಕ್ ಹೋಗೋ ಅವಶ್ಯಕತೆ ಇಲ್ಲ, ಪ್ರಾಡಕ್ಟ್ ಸಪ್ರೇಟ್ ಆಗಿ ಹುಡ್ಕೋ ಕೆಲಸನೂ ಇಲ್ಲ. ಕ್ಲಿನಿಕ್ ಹೋಗೋ ಅವಶ್ಯಕತೆನೂ ಇಲ್ಲ, ಪ್ರಾಡಕ್ಟ್ ಸಪ್ರೇಟ್ ಆಗಿ ಹುಡ್ಕೋ ಕೆಲಸನೂ ಇಲ್ಲ ನಮ್ಗೆ. ಮತ್ತೆ ನಾವು ಒಂದು 20 ಡೇಸ್ಗೆ ಒಂದ್ಸರಿ ನಾವು ಈ ಡರ್ಮಟಾಲಜಿಸ್ಟ್ ನ ಫಾಲೋ ಅಪ್ ಕೂಡ ಮಾಡಬಹುದು. ಅದು ಫ್ರೀ ಇರುತ್ತೆ ಈ ಆಪ್ ನಲ್ಲಿ. ನನಗಂತೂ 2 to 3 ವೀಕ್ಸ್ ಅಲ್ಲೇನೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಫ್ರೆಂಡ್ಸ್. ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮ್ಗೆ. ಮತ್ತೆ ಕ್ಯೂರಪ್ ಪ್ರಕಾರ 98% ಯೂಸರ್ಸ್ 3 ವೀಕ್ಸ್ ಅಲ್ಲೇ ರಿಸಲ್ಟ್ ತಗೊಂಡಿದ್ದಾರೆ. ಅಂತೂ ಪಿಂಪಲ್ಸ್ ಹೋಯ್ತು, ಪಿಂಪಲ್ ಮಾರ್ಕ್ಸ್ ಕಡಿಮೆ ಆಯ್ತು, ಮತ್ತೆ ಆಯಿಲಿನೆಸ್ ಏನಿತ್ತು ಅದು ಕಡಿಮೆ ಆಯ್ತು, ಮತ್ತೆ ಬ್ರೇಕ್ಔಟ್ಸ್ ಏನಿತ್ತು ಅದೆಲ್ಲ ಕಡಿಮೆ ಆಯ್ತು. ಕೂಡ ಹೆಲ್ದಿಯಾಗಿ ಇವಾಗ ಕಾಣಿಸ್ಕೊಂತಾ ಇದೆ. ಹಾಗೆ ನೀವು ಟ್ರೆಂಡ್ ನೋಡ್ಬಿಟ್ಟು ಏನಾದ್ರು ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದ್ರೆ ಫಸ್ಟ್ ನಿಮ್ ಸ್ಕಿನ್ ಗೆ ಯಾವ್ದು ಬೇಕು ಅಂತ ನೀವೇ ತಿಳ್ಕೊಳ್ಳಿ. ಇವಾಗ ಕ್ಯೂರಾಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೆಲ್ಫಿ ಅಪ್ಲೋಡ್ ಮಾಡಿ, ಹಾಗೆ ರಿಯಲ್ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ. ಓಕೆ, ಸೊ ಮತ್ತೆ ನಾನು ಸ್ಕ್ರೀನ್ ಮೇಲೆ ನನ್ನ ಕೂಪನ್ ಕೋಡ್ ಕೊಟ್ಟಿದ್ದೀನಿ, ಅದನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಕ್ಯೂರಾಪ್ದು, ಹಾಗೆ ಪಿನ್ ಕೂಡ ಮಾಡಿರ್ತೀನಿ ಕಮೆಂಟ್ ನಲ್ಲಿ, ಒಂದ್ಸರಿ ಚೆಕ್ ಮಾಡಿ. ಮತ್ತೆ ಇವತ್ತು ಏನ್ ಗೊತ್ತಾ, ಅಡಿಗೆಗೆ ಅಂತ ಹೇಳಿ ಬೆಂಡೆಕಾಯಿ ಹುಳಿ ಮಾಡಿದ್ದೆ. ಸೊ ನೆನ್ನೆ ಮಾಡಿದೆ, ಅದು ಹಾಗೆ ಇದೆ. ಅದಕ್ಕೆ ಇವಾಗ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀವಿ, ಖಾರ ಹಚ್ಚೋಣ ಅಂತ ಏನೋ ಅಂದ್ಕೊಂಡು. ಬಿಸಿ ಬಿಸಿ ಮುದ್ದೆ ಮಾಡೋಂತೂ ಇಟ್ಟೆ, ಇಲ್ಲಿ ರೆಡಿಯಾಗಿದೆ. ಸೊ ಮಧ್ಯಾಹ್ನ ಮಾಡಿದೆ, ರೈಸ್ ಇತ್ತು, ಅದಕ್ಕೆ ಜಾಸ್ತಿ ನೈಟ್ ಟೈಮ್ ಮುದ್ದೆ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸೊ ಏನು ಗೊತ್ತಾ, ಇದು ಬಂದು ನೀರು ಹಬೆಗೆ ಇಲ್ಲಿ ಹೊಡಿಯುತ್ತೆ. ಸೋಮ ಅದಕ್ಕೆ ಹೇಳ್ತಾ ಇರ್ತಾರೆ, ಇಲ್ಲಿ ಇಡಬೇಡ್ರಿ, ಈ ಕಡೆ ಇಲ್ಲಿ ಇಡಬೇಡ್ರಿ, ಇದು ಶೀಟ್ ಇದೆ ಏನಿದೆ ಕಿತ್ಕೊಂಡ್ಬಿಡುತ್ತೆ ಅಂತೇಳಿ ಈ ಕಡೆ ಕಾದಂಗೆ ಇಡಿಸಿಸ್ತಾರೆ. ಇದ್ರ ಹಬೆ ಇವಾಗ ಇಲ್ಲಿ ಹೋಗುತ್ತಲ್ಲ ಹಿಂಗೆ ನೀಟಾಗಿ. ಸೊ ಅದಕ್ಕೋಸ್ಕರ ಹಿಂಗೆ ಹಾಕಿ ಕೆಳಗಡೆನೂ ನೀರು ಚೆಲ್ಲುತ್ತೆ, ಕೆಲವೊಂದು ಟೈಮ್ ಜಾಸ್ತಿ ನೀರು ಹೊಟ್ರೆ ಅದಕ್ಕೆ ಈ ಥರ ಹಾಕ್ಬಿಟ್ಟು ಹಿಂಗೆ ಇಟ್ಬಿಡೋವಂಥದ್ದು. ಬೆಂಡೆಕಾಯಿ ಹುಳಿ ಇಲ್ಲಿದೆ. ಸೊ ಬೆಂಡೆಕಾಯಿ ಹುಳಿ ಜೊತೆಗೆ ಮತ್ತು ಇನ್ನೊಂಚೂರು ಸಾಂಬಾರು ಮಾಡಿದೆ ಫ್ರೆಂಡ್ಸ್. ಬೆಳಗ್ಗೆ ನನಗೆ ವೀಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ. ಹೂಕೋಸು ಬೇಳೆ ಹಾಕ್ಬಿಟ್ಟು ಏನು ಮಾಡಿದೆ ಸಾಂಬಾರು, ಅದು ಐತೆ. ಇವಾಗ ಸೋಮುಗೆ ಇದಾಗತ್ತೆ, ನಮಗೆ ಬೆಂಡೆಕಾಯಿ ಹುಳಿ ಆಗುತ್ತೆ. ಸೋಮು ಬೆಂಡೆಕಾಯಿ ಹುಳಿ ಬೇಡವಂತೆ. ಇವಾಗ ಬಂದು ರಾಗಿ ಹಿಟ್ಟು ಖಾಲಿ ಆಗ್ಬಿಟ್ಟೈತೆ, ಮುದ್ದೆ ಮಾಡು ಅಂತ ಹೇಳ್ತಾರೆ. ಮುದ್ದೆ ಮಾಡೋದಕ್ಕೆ ಇಲ್ಲಿ ನೋಡ್ರಿ, ರಾಗಿ ಫ್ಲೋರ್ ಇರಲಿಲ್ಲ. ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ, ಆದರೆ ಅದನ್ನು ಇದು ಮಾಡಿಸ್ಕೊಂಬರೋಕ್ಕೆ, ಪುಡಿ ಮಾಡಿಸ್ಕೊಬರೋಕ್ಕೆ ಇಲ್ಲ, ಹಿಟ್ಟು ಮಾಡಿಸ್ಕೊಬರೋಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೆ ಇವಾಗ ಅರ್ಜೆಂಟಾಗಿ ಅಂತ ಆರ್ಡ್ರ್ ಮಾಡಿದೆ. ಏನು ಅಂದರೆ ಇದು ಅಮೆಝಾನಲ್ಲಿ ಅಲ್ಲ, ಸ್ವಿಗ್ಗಿ ಇನ್ಸ್ಟಾಮೆಂಟಲ್ಲಿ ಆರ್ಡ್ರ್ ಮಾಡಿದ್ರೆ 22 ನಿಮಿಷ ತೋರಿಸ್ತಾಯಿತ್ತು. ಅಮೆಝಾನ್ಗೆ ಹೋದರೆ 9 ಮಿನಿಟ್ಸ್ ತೋರಿಸ್ತು. ಓಕೆ ಹಂಗಾರೆ ಅಮೆಝಾನಲ್ಲೇ ಮಾಡಿಬಿಡೋಣ ಅಂದ್ಬಿಟ್ಟು. ಇದು ಭಾಗ್ಯಲಕ್ಷ್ಮಿ, ನೀವೇನಾದ್ರು ಮುದ್ದೆ ಮಾಡೋಕ್ಕೆ ರಾಗಿ ಫ್ಲೋರು ತರಿಸ್ಬೇಕು ಅಂತಂದರೆ, ಆದರೆ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಂತಂದರೆ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ, ಭಾಗ್ಯಲಕ್ಷ್ಮಿ ತುಂಬ ಚೆನ್ನಾಗಿದೆ. ವಿಜಯನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ರಾಗಿ ಫ್ಲೋರು. ವಿಜಯ ಕಡಲೆ ಹಿಟ್ಟೆಲ್ಲ ತುಂಬ ಚೆನ್ನಾಗಿದೆ, ಬೋಂಡಾ ಮಾಡೋದಕ್ಕೆಲ್ಲ ಸಖತ್ತಾಗಿದೆ. ಹಾಗೆ ಒಂದು ಕರ್ಬೂಜ ಹಣ್ಣು 40 ರೂಪಾಯಿ ಅಂತೆ, ಸೂಪರಾಗಿತ್ತು. ಸೂಪರಾಗಿ ಐತೆ. ಇದೊಂದು ಆಮೇಲೆ ಸೌತೆಕಾಯಿ ತರಿಸಿಸ್ದೆ. ಆಮೇಲೆ ನೆಕ್ಸ್ಟು ಇಲ್ಲಿ ಇದೆಂತ ಇದು ಬೆಟ್ಟದ ನೆಲ್ಲಿಕಾಯಿ ನಮ್ಮ ಸೋಮುಗೆ ಇಷ್ಟ. ಜ್ಯೂಸ್ ಮಾಡ್ಕೊಡೆ ನಿಖಿತಾ ಅಂತ ಇರ್ತಾರೆ, ಇಲ್ಲ ಅವರೇ ಮಾಡಿಕೊಂಡು ಕುಡಿತಾರೆ. ಸೊ ಅದಕ್ಕೆ ಈ ಬೆಟ್ಟದ ನೆಲ್ಲಿಕಾಯಿ ತರಿಸ್ದೆ. ಇವಾಗ ಸದ್ಯಕ್ಕಿಷ್ಟು ಅರ್ಜೆಂಟಾಗಿ ತರಿಸಿದ್ದು. ಇನ್ನೊಂದು ಏನು ತರಿಸ್ದೆ, ಮೊಸರು ತರಿಸ್ದೆ. ಸೊ ಹಾಗೆ ಇಲ್ಲಿ ನೆನ್ನೆ ಸೋಮು ಬಂದು ಫ್ರೂಟ್ಸ್ಗಳೆಲ್ಲ ನೆನ್ನೆ ತಂದವ್ರೆ ಮಗಳಿಗೆ ಅಂತ. ಏನು ಸ್ಕೂಲಿಗೆ ಕಟ್ಟಕ್ಕೆ ಬೇಕು, ಅವಳು ಫ್ರೂಟ್ಸ್ ಸಾರಿ ತಿನ್ಕೊಂಬಂದ್ಬಿಡ್ತಾಳೆ ಅಂತ. ಇನ್ನು ದಾಳಿಂಬೆ, ಬನಾನಾ, ಮಾವಿನ ಹಣ್ಣು ಕಡಿಮೆ ಆಗೋಗೈತೆ. ಸೊ ಈ ಥರ ಎಲ್ಲ ಫ್ರೂಟ್ಸನ್ನು ತಂದರು. ಸೊ ಅದೊಂಚೂರು ಹಾಗೆ ಇದಿಷ್ಟೆಲ್ಲ ಕಂಪ್ಲೀಟಾಗಿ ಇವಾಗ ಎತ್ತಿಡಬೇಕಿದ್ದೀಡ ಅಂಥದ್ದೇನಿಲ್ಲ. ಬೆಳಗ್ಗೆ ಯೂಸ್ ಮಾಡ್ತಾರೆ, ಇದನ್ನೇನು ಫ್ರಿಡ್ಜಲ್ಲಿ ಇಡಲ್ಲ. ಇದನ್ನು ಮಾತ್ರ ಒಂದು ಇದಾಕ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ ಅಷ್ಟೇ. ಖುಷಿಮ ಇವತ್ತು ಹೋಮ್ ವರ್ಕ್ ಮಾಡಿಲ್ಲ ಫ್ರೆಂಡ್ಸ್. ಎಷ್ಟು ಕ್ವಾಟ್ಲೆ ಕೊಡ್ತಾಳೆ ಅಂದರೆ, ನೆನ್ನೆನೂ ಹೋಮ್ ವರ್ಕ್ ಮಾಡಿಲ್ಲ, ಇವತ್ತು ಹೋಮ್ ವರ್ಕ್ ಮಾಡಿಲ್ಲ. ನೆನ್ನೆ ಇವಾಗ ಮನೆಗೆ ಪರಿ ಇಟ್ಕೊಂಡು ಫ್ರೆಂಡ್ಸ್ಗಳೆಲ್ಲ ಬರೋಕ್ಕೆ ಶುರು ಆಗ್ಬಿಟ್ಟವ್ರಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅವ್ರ ಜೊತೆ ಎದ್ಬಿಡೋದು ಆಟ ಆಡೋಕ್ಕೆ ಅಂತ. ಇವತ್ತಾಲೆ ಯಾವತ್ತೋ ಒಂದಿನ ಸೋಮು ಫ್ರೆಂಡ್ ಮಗಳು ಒಂದಿನ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟವಳೆ. ಇವತ್ತು ಇಲ್ಲ, ಅವಳು ನಮ್ಮ ಮನೆಗೆ ಬಂದು ಆಟ ಆಡೋಕ್ಕೆ ಅಂತ ಅವಳ ಜೊತೆ ಎದ್ಬಿಟ್ಟವಳೆ. ಮತ್ತೆ ನಾನು ಸ್ವಲ್ಪ ಖುಷಿಲೇ ಕಾರಿಡಾರಲ್ಲಿ ಆಟ ಆಡ್ತಾವಳೆ ನೋಡ್ರಿ ಒಂಚೂರು ಅಂತಂದರೆ, ಎಲ್ಲವಳು ನಿನ್ನ ಮಗಳು ಹಾಲೇ ಹೋಗ್ಬಿಟ್ರವಳೆಲ್ಲ ಅಂದರು. ಆಮೇಲೆ ಪರಿನೂ ಕುಯ್ ಅಂತಿದ್ಲು. ಪರಿನೂ ಕರ್ಕೊಂಡು ಇವಾಗ ಹೊರಗಡೆ ಬಂದರು ಅನಿಸುತ್ತೆ. ಸೊ ಓಕೆ, ಅವ್ರಿಗೆ ಎಲ್ಲ ಊಟ ಹಾಕ್ಕೊಟ್ಬಿಡ್ತೀನಿ ಇವಾಗ. ಒಂಚೂರು ಎಗ್ ಇದು ಮಾಡಬೇಕು. ಸೋಮೇನು ತಿನ್ನಲ್ಲ ಎಗ್, ನಮಗೆ ಅದು. ಎಲ್ಲೋಗಿದ್ದೆ ಸುಬ್ಬಿ? ಬರೀ ಇಲ್ಲಿ ಬಾ. ನೀನು ಹೇಳ್ದಲ್ಲಿ ಕೇಳ್ತೀನಿ, ಹೋಮ್ವರ್ಕ್ ಬರೀದಲ್ಲ ಯಾಕೆ ಹೋಗಿದ್ಯಾ ನೀನು? ಹಾಂ
ಪರಿ ಫ್ರೆಂಡ್ಸ್ ನೋಡಿ, ಪರಿನ ಕಟ್ಟಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹಾಂ, ಯಾಕಿರ್ಬೋದು ಹೇಳಿ ನೋಡೋಣ. ನಿಮ್ಗೆಲ್ರೂ ಗೊತ್ತಿರುತ್ತೆ, ಎಷ್ಟೊಂದು ಸರಿ ಹೇಳ್ತಾ ಇರ್ತೀನಿ. ಸೋಮ್ ಹಾಂ ಖುಷಿ ನೋ ಖುಷಿ ಫ್ರೆಂಡ್ ಮನೆಗೆ ಹೋಗಿ ಟೇನ್ ಇಸ್ಕೊಂಬಂದವಳು ನೋಡಿ. ಹಂಗೆಲ್ಲ ಮಾಡಬಾರ್ದು. ಏನಿದೆ ಖುಷಿಯಲ್ಲಿ? ಫಿಶ್ ಎಷ್ಟಿದೆ? 2 ಫಿಶ್ ಇದೆ ಫ್ರೆಂಡ್ಸ್. ನೋಡಿ, ಕುಡಿದ್ಬಿಟ್ಟು ಆಮೇಲೆ ನೀರನ್ನ ಇಲ್ಲಿ ಅನ್ಕೊಂಡು ನಾವು ಅಷ್ಟು ಮೂತಿ ಎಲ್ಲ ಒಳಗಡೆಗೆ ಹೋಗಿ ಎಲ್ಲ ತೋರಿಸ್ಬೇಡ ನೀನು. ಹಾಂ ಅಯ್ಯೋ, ಯಾಕಾದರೂ ಕೊಟ್ಲ ಹುಡುಗಿ. ನಮ್ಮನೆ ಲಾಸ್ಟು ಇದ್ದಾರೆ, ಫ್ರೆಂಡ್ ಮಾಡ್ಕೊಬಿಟ್ಟವಳೆ. ಅದು ಹೇಳ್ತಿಲ್ಲ, ಖುಷಿ ಇಷ್ಟು ವರ್ಷದಿಂದ ಫ್ರೆಂಡ್ ಮಾಡ್ಕೊಂಡಿರಲಿಲ್ಲ, ಇವಾಗ ಹೋಗಿ ಫ್ರೆಂಡ್ ಮಾಡ್ಕೋತಾ ಇದೆಯಲ್ಲ ಖುಷಿ ಅಂತ ಹೇಳಿ. ಯಾಕೋ ಸಿಕ್ಕಾಬಿಟ್ಟೆ ಬ್ಲರ್ ಆಗ್ತಾಯಿದೆ ಕ್ಯಾಮ್ರಾ, ಏನಂತ ಗೊತ್ತಿಲ್ಲ. ಸೊ ಪರಿ ಒಂದು ರೌಂಡ್ ಆಟಾಡ್ಕೊಂಡು ಬಂದಾಯ್ತು. ಇವಾಗ ಅವಳು ಕಾಲು ಒರೆಸ್ಬೇಕಾಯ್ತು. ಒಂದು ತಗೋ ವೈಪ್ಸ್ ತೊಗೊಂಡು ಕಾಲು ಒರೆಸ್ರಿ ಖುಷಿ. ವೈಪ್ಸ್ ತೊಗೊಂಡು ಕಾಲು ಪಾಪ ಅವಳಿಗೆ ಹೊರಗಡೆಯಿಂದ ಬಂದಿದ್ದ ತಕ್ಷಣ ಅವಳಿಗೆ ವೈಪ್ಸಲ್ಲಿ ಒರೆಸ್ಬಿಡ್ತೀವಿ ನಾವು ಕಾಲು. ಅಂದರೆ ಮಣ್ಣೆಲ್ಲ ಆಗಿರುತ್ತಲ್ಲ, ಅವಳು ಸೋಫಾ ಮೇಲೆಲ್ಲ ಹತ್ತುತ್ತಾಳೆ, ಬೆಡ್ ಮೇಲೆಲ್ಲ ಹತ್ತುತ್ತಾಳೆ. ಸೊ ಅದಕ್ಕೆ ಒರೆಸ್ಬಿಡು ಅದು ವೈಪ್ಸ್ ತೊಗೊಂಡು. ಯಾಕೆ ಕಟ್ಟಾಕಿದ್ದೀನಿ ಗೊತ್ತಾ? ಅವಳು ಎಲ್ಲಂದ್ರಲ್ಲಿ ಸುಸು ಮಾಡ್ತಾಯಿಲ್ಲ, ಅದಕ್ಕೆ ನೀನು ಮತ್ತೆ ಇದರಲ್ಲೈತೆ ಅವಳ ಐಟಮ್ ಎಲ್ಲ ಇದರಲ್ಲೇ ಇಟ್ಟಿರೋದು. ಇಲ್ಲಿ ಅಲ್ಲೊಂದು ಮ್ಯಾಟ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಚಳಿ ಆಗುತ್ತೆ, ಗಡಗಡಗಡ ಅಂತ ನಡುಗ್ತಿರ್ತಾಳೆ ಫ್ರೆಂಡ್ಸ್. ಅದಕ್ಕೋಸ್ಕರ ಏನು ಮಾಡ್ತೀವಿ, ಅವಳು ಇದ್ರೊಳಗಡೆ ಹೋಗಲ್ಲ. ಏನೇ ಅಂದರೂ ಇಲ್ಲಿ ಬಂದು ಮಲ್ಕೋತಾಳೆ, ಇಲ್ಲ ಸೋಮು ರೂಮ್ಗೆ ಹೋಗಿ ಮಂಚದ ಕೆಳಗಡೆ ಹೋಗಿ ಮಲ್ಕೋತಾಳೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇದು ತಂದು ವೇಸ್ಟ್ ಆಗಬಾರ್ದಲ್ಲ, ನಡಿ ನೀ ಅನ್ಕೋಬೋದು ಇದೇನಪ್ಪ ಇದು ಅಂತ ಹೇಳ್ಬಿಟ್ಟು ಇವತ್ತೇ ಅವಳನ್ನ ಕಟ್ಟಾಕಿರೋದು. ಸಾರಿ, ಅಲ್ಲಿ ಹೆಂಗೋ ಇತ್ತು ಜಾಗ ಅಂತ ಅವಳಿಗೆ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಇದನ್ನು ಇಟ್ಬಿಟ್ಟು ಅದರೊಳಗಡೆ ಮಲ್ಕೊಂತಾಳೆ, ಚಳಿ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿರೋದು. ಅವಳದು ವೈಪ್ಸು ಮತ್ತು ಅದು ಎಲ್ಲ ಅದರಲ್ಲೇ ಇಡೋದು ನಾನು ಕಂಪ್ಲೀಟಾಗಿ ಅವಳ ಐಟಮು. ಸೊ ಅದಕ್ಕೆ ಇವಾಗ ಎತ್ತಿಡಬೇಕು ಅದನ್ನು. ಏನು ಥ್ರೆಡ್ ಮಿಲ್ನ ಈ ಕಡೆಗೆ ಹಾಕ್ಬಿಟ್ಟು ಅವಳನ್ನ ಸಪ್ರೇಟಾಗಿ ಅಲ್ಲಿ ಬಿಡಬೇಕು. ಇವಾಗ ನೋಡಿ, ಹಿಂಗೆ ಬಂದಿದ್ದ ತಕ್ಷಣವೇ ಅವಳನ್ನ ಕಾಲನ್ನ ಹಿಂಗೆ ಒರೆಸ್ಬಿಟ್ಟು ಫುಲ್ಲು ಬಿಟ್ಬಿಡ್ತೀವಿ. ಆರಾಮಾಗಳು ಆಟ ಆಡ್ಕೊಂಡಿರ್ತಾಳೆ. ಇವು ಫುಡ್ ಹಾಕಿದ್ರೆ ತಿನ್ಕೊಂಡು ಆರಾಮಾಗಿ ಅಲ್ಲೇ ಮಲ್ಕೊತಾಳೆ. ಯಾರು ಬಂದರೆ ಮಾತ್ರ ಅಂತ ಬೊಗ್ಳಕ್ಕೆ ಶುರು ಮಾಡ್ಕೊತಾಳೆ ಅಷ್ಟೇ. ಮುದ್ದೆ ಕೊಟ್ಬಿಡ್ತೀನಿ. ಸೊ ಖುಷಿ ತಗೋ ಹಬ್ಬ ಕೊಡಿ. ಇವಾಗ ಬಂದು ಮೊಟ್ಟೆ ಎಷ್ಟೊಂದು ಸರಿ ತೋರಿಸಿದ್ದೀನಿ, ತುಂಬ ದಿನ ಆಯಿತು. ಈ ಜಸ್ಟ್ ಕಬಾಬ್ ಪೌಡರ್ ಫ್ರೆಂಡ್ಸ್. ಕಬಾಬ್ ಪೌಡರ್ಗೆ ಈ ಥರ ಬೇಕಾ ಬಂಗಾರು ನಿಮಗೆ? ಹಾಂ, ಇಷ್ಟು ಒಂಚೂರು ನೀರು ಹಾಕ್ಬಿಟ್ಟು ಇದಕ್ಕೆ ಬೇಕಂತಂದರೆ ನಿಂಬೆ ಹಣ್ಣು ಆ ಥರ ಎಲ್ಲ ಹಾಕ್ಕೋಬೋದು. ನಿಂಬೆ ರಸ ಸಾರಿ. ಈ ಥರ ಇಷ್ಟೇ ನೋಡಿ, ಈ ಥರ ಅಪ್ಲೈ ಮಾಡಿಬಿಟ್ಟು ಈ ಥರ ಬಿಡೋದಷ್ಟೇ. ಅರ್ಧ ಮೊಟ್ಟೆ ಕಟ್ ಮಾಡಿಬಿಟ್ಟು ನೀವು ಇದಕ್ಕೆ ಆಲ್ಟ್ರೇಷನ್ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೋಬೋದು. ನನಗೆ ಈ ಥರ ತುಂಬ ಇಷ್ಟ. ಮಸಬ್ ಸಾರು ಮತ್ತು ರಸಮ್ಮು ಮತ್ತು ಮಟನ್ ಸಾರು ಮಾಡಿದಾಗ ಅದಕ್ಕೆ ಖಾರ ಚಟ್ನಿಗಳು ನಿಮಗೆ ರಕ್ಷಿತ್ಗೆ ತುಂಬ ಇಷ್ಟ. 3 ಮೊಟ್ಟೆ ಬೇಕು ಅಂತ ಹೇಳ್ತಿದ್ದ. ಸೊ ನಾನೇ ಹಂಗೆ ಮಾಡ್ಕೊತಾನೆ ಅಂದರೆ ಇಲ್ಲ ನಾನು ಖಾರ ಹಾಕ್ಬೇಕು ಅಂತ ಹೇಳಿದೆ. ಸರಿಯಾಗಿ ಮಾಡ್ಕೊಟ್ಬಿಡೋಣ ಅಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ. ನನಗೆ ಖುಷಿಗೆ ಬೇಕಂತದಕ್ಕೆ ಖುಷಿಗೆ ಒಂದು ಸಾಕು. ಅವಳು ಆ್ಯಕ್ಚುಲಿ ಒಂದೊಂದು ಟೈಮ್ ಇಷ್ಟಪಡ್ತಾಳೆ, ಖಾರ ಇರಬಾರ್ದಷ್ಟೇ. ಇದು ಬಂದು ಯಾವ ಕಂಪ್ನಿ ಇರೋದು? ಸ್ಪರ್ಶ ಅಲ್ಲ ಸಾರಿ, ಇನ್ನೊಂದು ಕಬಾಬ್ ಪೌಡರ್. ಸ್ವಲ್ಪ ಖಾರ ಬರುತ್ತೆ, ತೇಜು ಆದಷ್ಟು ಖಾರ ಬರೋಲ್ಲ. ಅದಾಗಬೇಕಾಗಿತ್ತು ಅಂತ ಅಂದರೆ ಇಷ್ಟೇ. ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಆದರೆ ಖಾರ ಇರಬಾರ್ದು ಅಷ್ಟೇ. ನಮ್ಮ ಆಂಟಿ ರೆಸಿಪಿ ಇದು ಆ್ಯಕ್ಚುಲಿ. ನನಗೆ ಇದು ಮಾಡುವಾಗಲೆಲ್ಲ ನಿಮ್ಗೆ ಗೊತ್ತಿಲ್ಲ, ಇದು ಮಾಡುವಾಗಲೆಲ್ಲ ನನಗೆ ನಮ್ಮ ಆಂಟಿಗೆ ನೆನ್ಕೊಡುತ್ತೆ. ಅದು ಒಂದೊಂದು ಇರಲ್ವಾ, ಅದು ಅಂದರೆ ಮೆಮೊರೀಸ್. ಒಬ್ರೊಬ್ರು ಒಂದೊಂದು ಅಡುಗೆ ಯಾರು ಮಾಡ್ತಾಯಿದ್ರು ನೋಡಿ, ಹಲಸಿನಕಾಯಿ ಹಾಕಿ ಅವರೆಕಾಳು ಹಾಕಿ ಪಲ್ಯ ಮಾಡ್ತಾರಲ್ಲ ಸಾಂಬಾರು, ಅದು ಮಾಡಿದಾಗ ನನಗೆ ನಮ್ಮ ದೊಡ್ಡಮ್ಮ ಜ್ಞಾಪಕ ಬರ್ತಾರೆ. ಆಮೇಲೆ ನಮ್ಮ ಮಮ್ಮಿ ಒಂದಷ್ಟು ಅಡುಗೆ ಮಾಡಿದ್ರೆ ನಮ್ಮ ಮಮ್ಮಿ ಒಂದಷ್ಟು ಜ್ಞಾಪಕ ಬರ್ತಾರೆ. ಹಾಗೆ ಒಬ್ರೊಬ್ರು ಒಂದೊಂದು ಅಡುಗೆಗಳು ಮಾಡೋದು ನನಗೆ ತುಂಬಾ ನೆನಪು ಅಂತ ಬರುತ್ತೆ. ನಮ್ಮ ಆಂಟಿ ತೋರಿಸ್ಕೊಟ್ಟಿದ್ದು ರೆಸಿಪಿ ಇದು. ಫಸ್ಟು ಆಂಟಿ ಕಬಾಬ್ ಪೌಡ್ರ್ ಇಲ್ಲ, ಅವಾಗೆಲ್ಲ ಹಿಂಗೆ ಕಬಾಬ್ ಪೌಡ್ರ್ ಅಷ್ಟಾಗಿ ಬರ್ತಾ ಇರಲಿಲ್ಲ ಆಯಿತಾ. ನಮ್ಮ ಆಂಟಿ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಾಡ್ತಾಯಿತ್ತು. ಆಮೇಲೆ ಕಬಾಬ್ ಪೌಡ್ರು ಮಾಡೋಕ್ಕೆ ಶುರು ಮಾಡಿದ್ರು. ಕಬಾಬ್ ಪೌಡರ್ ಬರೋಕ್ಕೆ ಶುರು ಮಾಡ್ತೀನಿ. ನಾನು ಮೊನ್ನೆ ಒಂದು ರೆಸಿಪಿ ನಮ್ಮ ಅಪ್ಪ ಮಾಡ್ತಾ ಇದ್ದು ಇದೇ ಥರ ಕಬಾಬ್ ಪೌಡ್ರ್ ಹಾಕ್ಬಿಟ್ಟು ಅಂತ ಹೇಳಿದ್ರಲ್ಲ, ಕಬಾಬ್ ಎಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಕಬಾಬ್ ಪೌಡ್ರ್ ಹಾಕ್ಬಿಟ್ಟು ಗ್ರೇವಿ ಈ ಥರ ಮಾಡಿದ್ರು. ಸಖತ್ತಾಗಿತ್ತು ಅದು. ಟೇಸ್ಟ್ ಕೊಟ್ಟಿದ್ದೆ ಅವತ್ತು, ಟೇಸ್ಟ್ ಮಾಡಿ ಚೆನ್ನಾಗಿತ್ತು ನಿಖಿತ, ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತಾ ಇದ್ದೆ. ಸೊ ನನಗೆ ಮತ್ತೆ ಫ್ರೆಂಡ್ಸ್ ಆದಷ್ಟು ಏನು ಗೊತ್ತಾ, ಇನ್ನೊಂದು ಏನಂದ್ರೆ ಸ್ವಲ್ಪ ನಾನು ಇನ್ಮೇಲೆ ಎಲ್ಲ ಫುಲ್ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಆಯಿಲ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಆಯಿಲ್ಗಳನ್ನ ತರ್ತಿದ್ದೀನಿ ನಾನು, ತೋರಿಸ್ತೀನಿ ನೋಡಿ. ಕಂಪ್ನಿ ಯಾವಾಗ ತೋರಿಸಲ್ಲ ಅಂತ ನೋಡಿ. ಎಲ್ಲ ಗ್ರೌಂಡ್ನಟ್ ಆಯಿಲು ನಮ್ಮ ಎದುರುಗಡೆನೂ ಮಾಡಿಕೊಡ್ತಾರೆ. ಮತ್ತು ಇಲ್ಲ ಅಂತಂದರೆ ಈ ಥರ ಬಾಟಲ್ಗಳಾದ್ರೂ ತಗೋಬೋದು.
ಇನ್ಮೇಲೆ ಈ ಥರನೇ ಜಾಸ್ತಿ ಪ್ರೈಸ್ ಇರುತ್ತೆ, ನೋ ಪ್ರಾಬ್ಲಮ್, ಡಬಲ್ ಬರುತ್ತೆ. ನಾವೀಗ ತಗೊಳಕ್ಕಿಂತ ಡಬಲ್ ಇರುತ್ತೆ. ನನಗೆ ಒಂದೆರಡು ಬಾಟಲ್ ತೊಗೊಂಡಿದ್ದೀವಿ ಸದ್ಯಕ್ಕೆ, ಅದೇ ಇದು 3ನೇ ಬಾಟಲ್ಲು ಇವಾಗ ಯೂಸ್ ಮಾಡ್ತಾ ಇರೋದೆಲ್ಲ. ಇದೆಲ್ಲ ಅದೇ ಇರೋದು. ಇನ್ಮೇಲೆ ನೆಕ್ಸ್ಟ್ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಸೊ ಮೇಯ್ನ್ ಅಂದರೆ ಎಣ್ಣೆನೇ ಆಗೋದು. ಸೊ ಅಲ್ವಾ, ಎಣ್ಣೆ ಮೇನ್, ಯಾಕಂದರೆ ಆಯಿಲ್ ಐಟಮೇ ನಾವು ಏನಾದ್ರು ಮಾಡ್ತಾಯಿದ್ರೆ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ಸೊ ನೋಡಿ ಕಬಾಬ್ ರೆಡಿ ಆಯಿತು. ಊಟಕ್ಕೆ ಕೊಟ್ಬಿಡ್ತೀನಿ. ಮಕ್ಕಳು ಹೊಟ್ಟೆ ಕಿಚ್ಚನಾಗ ಹೊಟ್ಟೆ ಸಾಕ್ತಾಯಿದ್ದಂತೆ ಊಟಕ್ಕೆ ಕೊಟ್ಬಿಡ್ತೀನಿ. ಎಲ್ಲ ಊಟ ಮಾಡಿಬಿಟ್ಟು ಆಮೇಲೆ ಮತ್ತೆ ಸಿಗುವ. ಈ ಕಡೆ ಬಂದೆ, ಹಾಗೆ ನೋಡಿ ಅಪ್ಪ ಮಗಳಿಗೆ ತಿನ್ಸೋದಂತೆ, ಮಗಳು ಅಪ್ಪಂಗೆ ತಿನ್ಸೋದಂತೆ. ಏನು ಪಿರುತಿ ಉಕ್ಕಿ ಉಕ್ಕಿ ಬರ್ತೈತೆ ಪಿರುತಿ. ಕೂಸು ಹೊಟ್ಟೆ ಹಸ್ಬಿಟ್ಟೈತೆ. ನಿಜ ನನ್ನ ಮಗಳು ಮುದ್ದೆ ತಿನ್ನಲ್ಲ ಅಂತೆಲ್ಲ ಅನ್ಕೊತಾ ಇದ್ದೆ ನಾನು. ಅಪ್ಪು ಕೈ 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 ಅನ್ಕೋತಾ ಇದ್ದೆ, ಆದರೆ ತಿಂತಾಳೆ ಫ್ರೆಂಡ್ಸ್ ಮುದ್ದೆ, ಪರವಾಗಿಲ್ಲ. ಅಂದರೆ ತುಂಬ ತಕ್ಕ ಮಟ್ಟಿಗಲ್ಲ, ಒಂದು ಇಷ್ಟಪ್ಪ. ಅಷ್ಟು ತಿಂದ್ರೂ ಸಾಕಲ್ವಾ. ಸೊ ತಿಂತಾಳೆ ಆರಾಮಾಗಿ. ಮತ್ತು ನಮ್ಮ ಸೋಮಿ ಏನು ಗೊತ್ತಾ, ಇತ್ತೀಚೆಗೆ ಯಾವ್ದು ಸೋಮಿ ಇದು ಚಾನಲ್? ಹಾಂ, ಗ್ಲೋಬಲ್ ಕನ್ನಡಿಗ ಫ್ರೆಂಡ್ಸ್. ಇವಾಗ ಅವರು ಆಸ್ಟ್ರೇಲಿಯಾದಲ್ಲಿ ಮೆಲ್ಟನ್ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಅದು ಯಾವುದೋ ಒಂದು ಸೀರೀಸ್ ಮಾಡ್ತವ್ರೆ. ಸೊ ಡಯಟ್ ಫುಡ್ ಬಗ್ಗೆ ಇವ್ರು ತುಂಬ ಹೇಳ್ತಾರೆ. ಸೊ ಆದ್ದರಿಂದ ಸೋಮ್ ಇತ್ತೀಚೆಗೆ ಅದನ್ನು ಜಾಸ್ತಿ ನೋಡ್ತಾ ಇದ್ದಾರೆ. ಅದನ್ನೇ ಹೇಳಿದ್ದು ನಾನು, ಅದಕ್ಕೆ ಹೇಳಿದ್ದು ಎಲ್ಲ ಥರದನ್ನು ನಾವು ತಿನ್ನೋ ಐಟಮ್ನೇ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ದು. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ನೀವು ಯಾರು ಅಲ್ವಾ ಗ್ಲೋಬಲ್ ಕನ್ನಡಿಗ ವಿಡಿಯೋ ನೋಡ್ತಿಲ್ಲ ಅಂದರೆ ಖಂಡಿತ ನಿಜ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡಿಕೊಂಡು ನೋಡಿ. ಇದು ಸೀರೀಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಅದು ಖುಷಿಯಾಗೋ ವಿಚಾರ ಅಲ್ವಾ. ಸೊ ಡೈಲಿ ಸೋಮ್ ಬರ್ತಿದ್ದಂಗೆ ಇಲ್ಲ ಊಟ ಮಾಡ್ತಿದ್ದಂಗೆ ಇಲ್ಲ ಏನಾದ್ರು ಸುಮ್ಮನೆ ಫ್ರೀಯಾಗಿ ಕೂತಿದ್ರೆ ಈ ಚಾನಲ್ನ ನೋಡ್ತಾರೆ. ಏನೋ ಒಂದು ಇನ್ಫಾರ್ಮೇಟಿವ್ ಇದೆ ಕಣೆ, ನೋಡಬೇಕು ಇಂಥದ್ದನ್ನ. ಸೊ ಆದ್ದರಿಂದ ಇದನ್ನು ನೋಡ್ತಾರೆ ಸೋಮ್ ಡೈಲಿ ಅಲ್ಲ. ಅವ್ರು ಯಾವಾಗ ಹಾಕ್ತಾರೆ ಆವಾಗ ಟಿ ವಿನಲ್ಲೇ ನೋಡೋದು, ಫೋನಲ್ಲೆಲ್ಲ ನೋಡಲ್ಲ. ಫೋನಲ್ಲಿ ನೋಡೋಕ್ಕೆ ಟೈಮ್ ಇಲ್ಲ. ಸೊ ಇಲ್ಲಿ ಬಂದು ಕೂತ್ಕೊಂಡಾಗ ಹಿಂಗೆ ನೋಡ್ತಾರೆ. ಸೊ ನೀವು ನೋಡಿ, ನಾನು ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್, ರೆಕಮೆಂಡ್ ಮಾಡ್ತೀನಿ, ನೀವು ನೋಡ್ಬೋದು ಆರಾಮಾಗಿ ಅಂತ. ಹೆಂಗಿದೆ ಅಂದರೆ ಒಂದು ಪರಿಸ್ಥಿತಿ, ನನ್ನ ಪರಿಸ್ಥಿತಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. ಇಲ್ಲಿ ನನ್ನ ಮಗಳಿಗೆ ತಿನ್ಸಿದಾಯ್ತು, ಇವಾಗ ಹೆಂಗೆ ಅಂದರೆ ಇವಾಗ ಇವಳಿಗೆ ತಿನ್ಸೋ ಥರ ಆಗೋಗ್ಬಿಡಿದೆ ನನ್ನ ಪರಿಸ್ಥಿತಿ. ಬೇರೆಯವ್ರನ್ನ ನೋಡ್ತಾ ಇದ್ದೆ ನಾನು, ಆದರೆ ನಾನೇ ಮಾಡ್ತೀನಿ ಅಂತ ಯಾವತ್ತು ನನ್ನ ಲೈಫಲ್ಲಿ ನಡೀತಿರೋದೆಲ್ಲ ಒಂಥರ ಏನಂತಾರೆ ಅನ್ಪ್ರೆಡಿಕ್ಟಬಲ್. ಅದು ನೋಡಿ ಹಿಂಗಿದೆ ನನ್ನ ಪರಿಸ್ಥಿತಿ. ಮಾಡಿಸ್ತು ತಿಂತಾ ಇಲ್ಲ ಅವಳು. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಹಿಂಗೋ ಆಗ್ತಾ ಇವಾಗ ನೋಡಿ, ಹಿಂಗೆ ತಿನ್ನಿಸ್ಬಿಡ್ತೀನಿ ಮೇಡಮ್ಗೆ. ಹಿಂಗೆ ತಿನ್ನಿಸ್ಬಿಟ್ಟು ಒಂಚೂರು ನೀರು ಕೊಟ್ಬಿಟ್ಟು ಮಲಗಿಸ್ಬಿಡ್ತೀನಿ ಅಲ್ವಾ. ನಾನು ಮಲಗಿಸಲ್ಲ, ಅವಳೇ ಮಲ್ಕೊತಾಳೆ. ತಿಂದೆ ಅಂದ್ರೆ ಎಷ್ಟೊಂದು ತಿನ್ನಲಿಲ್ಲ. ಅದಕ್ಕೆ ಇವಾಗ ನೋಡಿ, ಖಂಡಿತ ನಾಯಿಗಳಿಗೂ ದೃಷ್ಟಿ ಇರುತ್ತೆ. ಏನಾಯ್ತು ಗೊತ್ತಾ, ಮೊನ್ನೆ ಕಾಮಿಡಿ ಏನಂದರೆ, ಇವಾಗ ಖುಷಿಗೆ ದೃಷ್ಟಿ ತೆಗಿತೀವಿ ಊಟ ಆದ್ಮೇಲೆ. ನಾಯಿ ಕಡೆ ನರಿ ಕಡೆ ಬಿಡೆ ಕಡೆ ಬಿಸಿಸ್ಕೊಂಡು ಪರಿ ಗುರುವ ನಾಯಿ ಕಡೆ ನರಿ ಕಡೆ, ನಾಯಿ ಕಡೆ ನಾಯಿ ದೃಷ್ಟಿ ತೆಗಿದು ನಾಯಿ ಕಡೆ ನರಿ ಕಡೆ ಜನರ ಕಡೆ ಒದಿಕೆ ನೋಡಿ ಹೆಂಗೆ ಅಂತ ಹೇಳಿ. ಸೊ ಹಿಂಗಾಯ್ತು. ಕುಡ್ಕೊಬಿಡ ಒಂಚೂರು, ಕುಡ್ಕೊಬಿಡೆ ಹಿಂಗೆ. ಇವಾಗ ನೆನ್ನೆ ಅಷ್ಟೇ ಕರ್ಡ್ ರೈಸ್ ತಿನ್ನೆ ಅಂದರೆ ತಿನ್ಲಿಲ್ಲ, ಅದಕ್ಕೋಸ್ಕರ ತಿನ್ನಿಸ್ಬಿಟ್ಟು ನಾನು ಹಿಂಗೆ ತಿನ್ನಿಸ್ದೆ. ಇವಾಗ ಎಲ್ಲ ನೋಡಿ ಜ್ಞಾಪಕತೆ ಹಿಂಗೆ ತಿನ್ನಿಸ್ತಾರಲ್ವ, ನೋಡೋಣ ಇರು ಅಂತ ಅಂದ್ಬಿಟ್ಟು ಆಮೇಲೆ ಟ್ರೈ ಮಾಡಿದೆ, ವರ್ಕ್ ಆಯಿತು. ಇವಾಗ ಅದಕ್ಕೆ ಅವಳು ಯಾಕೆ ಗೊತ್ತಾ, ಜ್ವರ ಬಂತಲ್ಲ ಮನೆ. ಏನಂದರೆ ಈ ರೈಸ್ನ ಏನಂತಾರೆ ಹಂಗೆ ಇಟ್ಟರೆ ಬೆಳಗ್ಗೆ ಅಷ್ಟು ಕಳ್ಸೋಗ್ಬಿಡುತ್ತೆ. ನಾವು ಮುಂಚಿಟ್ಟಿರ್ತೀವಿ ಪ್ಲೇಟ್ ನಿಂಗೆ ಅಂದ್ಬಿಟ್ಟು ಹೊಟ್ಟೆ ಹಸ್ತಾ ಬೆಳಗ್ಗೆ ಹೋಗ್ತಿದ್ದಲ್ಲ, ಅದು ಅಳಿಸೋಗ್ಬಿಟ್ಟಿರುತ್ತೆ. ಅದು ಜ್ವರನೇ ಅಲ್ವಾ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಚೆನ್ನಾಗಿರೋ ಅನ್ನನೇ ನಾನು ಅನ್ನ ಹಾಕಿರ್ತೀನಲ್ಲ ಬಿಸಿನ, ಈ ಮಧ್ಯಾಹ್ನ ಹಾಕಿದ್ರೆ ಸಂಜೆವರೆಗೂ ತಿಂತಾಳ ಅಂತ ಟ್ರೈ ಮಾಡ್ತಾ ಇರ್ತೀನಿ. ತಿನ್ನಲಿಲ್ಲ ಅಂತಂದರೆ ಆವಾಗ ಈ ಥರ ತಿನ್ನಿಸ್ಬಿಡ್ತೀನಿ ಫ್ರೆಂಡ್ಸ್. ಆವಾಗ ನಮಗೂ ಸಮಾಧಾನ. ಇವಾಗ ಅವಳು ಊಟ ಮಾಡಿದಾಳೆ ಅಂತ, ನಾನು ಸೋಮು ಅಂತ ಅವಳು ಊಟ ಮಾಡಿಲ್ಲ ಅಂದರೆ ಅದೇ ಒಂಥರ ಟೀಚರ್, ಅಯ್ಯೋ ಊಟ ಮಾಡಿಲ್ಲ, ನೀವು ಊಟ ತಿನ್ಬಿಡು ಅಂತ ಅಂತಾರೆ. ಸೊ ಅವಳನ್ನು ಕೊಡಬೇಕು ಅಂತ ಡಿಸೈಡ್ ಆಗಿದ್ದು ಇದು ಒಂದು ಕಾರಣಕ್ಕೆ ಅಂತಲೇ ಹೇಳ್ಬೋದು. ಓಕೆ, ಇವಾಗ ಎಲ್ಲ ಕ್ಲೀನ್ ಮಾಡಿದೆ. ಕಿಚನ್ ಎಲ್ಲ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಿದೆ. ಪಾತ್ರೆ ಒಂದು ಲಾಟ್ ಇತ್ತು ಫ್ರೆಂಡ್ಸ್, ಎಲ್ಲ ತೊಳೆದು ಕ್ಲೀನ್ ಮಾಡಿ. ಅಬ್ಬಾ ಇಲ್ಲಿ ನೋಡಿ ಎಷ್ಟಿದೆ ಅಂತ, ಕಂಪ್ಲೀಟ್ ಇಷ್ಟು ಪಾತ್ರೆಗಳು ಇವಾಗ ತೊಳೆದೆಲ್ಲ ಅವಾಕಿ
ಮಲ್ಕೊಂಡ್ರೆ ಬೆಳಗ್ಗೆ ಎಲ್ಲ ಸೋಮು ಜೋಡಿಸಿರ್ತಾರೆ ಅದಕ್ಕೆ. ಸೊ ಇದೊಂದು ಕೆಲಸ ಮುಗಿಸ್ಕೊಂಬಿಟ್ಟೆ. ಕಂಪ್ಲೀಟ್ ಕಿಚನ್ ಮಾಡಿ ನೈಟ್ ಟೈಮಲ್ಲಿ ನನಗೆ ಚುಚ್ಚುತ್ತಾ ಹೋಗಿಲ್ಲ ಅನಿಸುತ್ತೆ. ಇದೆಲ್ಲ ಬಿಸಿ ನೀರು ಕಿಚನ್ ಹಿಂಗೆ ಇದ್ಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣನೇ ಡೈರೆಕ್ಟ್ ಅಡುಗೆ. ಆಮೇಲೆ ಮತ್ತೆ ಗಲೀಜು ಮಾಡೇ ಮಾಡ್ತೀನಿ ಅಡುಗೆ ಮಾಡಬೇಕಾದ್ರೆ. ಅದು ಇದ್ದಿದ್ದೆ. ಫ್ರೆಂಡ್ಸ್, ನನ್ನ ಮಗಳಿಗೆ ನೋಡಿ ನೈಟ್ 11 ಗಂಟೆ ಅಲ್ಲಿ 11 ಗಂಟೆಯಲ್ಲಿ ಹೋಮ್ವರ್ಕ್ ಬರೀತಾವಳೆ. ಎದ್ಬಿಟ್ಟು ಮಲಗಿದ್ಲು. ಇವಾಗ ಒಂದು ರೌಂಡು ಅಲ್ಲಿ ರಕ್ಷಿತ್ ಜೊತೆ ಮಲ್ಕೊಂಡಿದ್ಲು. ಕರ್ಕೊಬಂದ್ಬಿಟ್ಟು ಏನೋ ಮಾಡ್ಕೋತೆ. ಇವ್ರು ನೋಡ್ಬಿಟ್ಲಿ ಇಲ್ಲಿ ಇಟ್ಟಿದ್ದಮ್ಮ ಹೋಮ್ವರ್ಕ್ ಮಾಡ್ಲಾ ಅಂದ್ಲು. ಮಾಡಿಲ್ವಲ್ಲ ಅಂತ ನಾನು ಅನ್ಕೋತಾ ಇದ್ದೆ. ಸದ್ಯ ಮಾಡಿಬಿಟ್ಲು. ನೋಡಿ 13, 14 ಕೊಟ್ಟವ್ರೆ. ಏನೋ ಸಾಹಸ ಮಾಡಿ ಬರೆದ್ಬಿಟ್ಲು ಫ್ರೆಂಡ್ಸ್. ಯಪ್ಪ, ನನಗೆ ಖುಷಿ ಆಗೋಯ್ತು. ಇನ್ನೊಂದು ಹೋಮ್ವರ್ಕ್ ಬ್ಯಾಲೆನ್ಸ್ ಐತೆ. ಇಲ್ಲಿ ಕೊಟ್ಟವ್ರೆ, ಅದೊಂದು ಬ್ಯಾಲೆನ್ಸ್ ಐತೆ. ಇಷ್ಟು ಬರೆದವಳೆ ನೆನ್ನೆ. ಇದು ಬರೆದ್ಬಿಟ್ಟು ಈ ಸ್ಮಾಲ್ ಈನ ಬರೀಲಿಲ್ಲ. ಇದನ್ನು ಹೆಂಗೋ ಬರೆದ್ಲು. ಇವಾಗ ಎಫ್ ಕೊಟ್ಟವ್ರೆ. ಇದಿನ್ನೂ ಸ್ಮಾಲ್ ಈ ಬರೆದಿಲ್ಲ, ಇದು ಬರ್ದಿಲ್ಲ. ಸಾಕು ಇಷ್ಟು ಬರೆದವಳಲ್ಲ ನೋಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಬರೆದ್ರೆ ಇದನ್ನು ಬರ್ಸ್ಬಿಡೋಣ ಅಂತ ಅನ್ಕೋತಿದ್ದೀನಿ. ಹೆಂಗಿದ್ರು ಅವಳು ಬೆಳಗ್ಗೆ ಎದ್ದೇಳೋದೇ ಲೇಟು. ಅದಕ್ಕೋಸ್ಕರ. ಖುಷಿಮಾ ಬಂದ್ಯಾ? ಹಾಂ, ಬಾ ಬಂಗಾರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್ ಅಂತಲೇ ಹೇಳ್ಬೋದು. ಆಗಲೇ ಟೈಮ್ 11:15 ಆಗ್ತಾ ಬಂತು. ಖುಷಿ 11:15 ಆಗ್ತಾ ಬಂತು. ಖುಷಿಮಾನ ಸ್ಕೂಲಿಗೆ ಕಳಿಸಿಲ್ಲ ನಾನು ಇವತ್ತು. ಯಾಕೆ ಅಂತಂದರೆ ಅದೊಂಥರ ಸ್ಟೋರಿ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ಅಡುಗೆ ಎಲ್ಲ ಮಾಡಿ ಎಲ್ಲ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಆಗಲಿಲ್ಲ. ಯಾಕೆ ಅಂದರೆ ಈ ಒಂದು 4 ಗಂಟೆ ಹಿಂಗೆ ಎಚ್ಚರ ಆಯಿತು. ಎಚ್ಚರ ಆದವಳು ಮತ್ತು ಮನೆ ಕಡೆ ಸ್ವಲ್ಪ ಟೆನ್ಷನ್ ಶುರು ಆಯಿತು. ನಿದ್ದೆನೇ ಇಲ್ಲ. 6:45, 7 ಗಂಟೆವರೆಗೂ ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್. ನಾನು ಹಂಗೆ ಅಂದ್ಕೊಂಡು ತಲೆ ಚಿಟ್ಟಿಡ್ದೋಯ್ತು. ತಲೆ ಎಲ್ಲಿ ಬ್ಲಾಸ್ಟ್ ಆಗಿಬಿಡ್ತು ಅನ್ನೋ ಲೆವೆಲ್ಗೆ. ಈಗಾಗಲೇ 1 ತಿಂಗಳಾಗಿತ್ತು ಈ ಥರ ಆಗಿ ನನಗೆ. ಮತ್ತೆ ಇವಾಗ ಶುರು ಆಯಿತು. ಸೊ ಹಂಗೆ ಅಂದ್ಕೊಂಡು ಆಮೇಲೆ ಏನು ಮಾಡಿದೆ, ಎದ್ದೆ. ಸೋಮು ಎದ್ದಿದ್ದಾರೆ ಅಂತ ನೋಡೋಕ್ಕೆ ಅಂತ. ಸೋಮು ಹಾಲು ಕೊಡು ನಿಖಿತಾ ಅಂದರು. ಅವ್ರಿಗೆ ಹಾಲು ಕೊಟ್ಟು ಖುಷಿಮಾಗೂ ಹಾಲು ಕೊಟ್ಟು ಕುಡಿಸ್ಬಿಟ್ಟು 6:45 ಹಿಂಗೆ ಕೂತಿದ್ದೆ. ಸೋಮು ಏನೋ ಮಾತಾಡ್ತಾಯಿದ್ರು. ಸೋಮಿಗೆ ನಿದ್ದೆನೇ ಇಲ್ಲ ಅಂತ ಹೇಳ್ತಾಯಿದ್ದೆ. ಆಮೇಲೆ ಹಂಗೆ ಅವ್ರು ನನಗೆ ಮಾತಾಡ್ತಾಯಿದ್ರಿ ನಿದ್ದೆ ಬಂದಂಗೆ ಆಯಿತು. ಸೊ ಹಿಂಗೆ ಮಾತಾಡ್ತೀರಿ ನಿದ್ದೆ ಬಂದಂಗೆ ಆಗ್ತೈತಿ ಚೆನ್ನಾಗಿ ಅಂತಂದೆ. ಆಮೇಲೆ ಸರಿ ಹೋಗಿ ಮಲ್ಕೋ ಅಂದರು. ಸರಿ ಹೋಗು 1 ಅವರ್ ಮಲ್ಕೊಬಿಡೋಣ ಅಂದರೆ 6:45 ಹೋಗಿ ಮಲ್ಕೊಂಡೆ. 7:45 8 ಗಂಟೆಗೆ ಎದ್ಬಿಡೋಣ ಅಂತ ಮಲ್ಕೊಂಡೆ. ಆಯಿತಾ. ನೆಕ್ಸ್ಟ್ ಎಚ್ಚರ ಆಯಿತು. ಕಂಡುಬಿಟ್ಟು ನೋಡ್ತೀನಿ 9 ಗಂಟೆ. 9 ಗಂಟೆ ಆಗ್ಬಿಟ್ಟಿತ್ತಲ್ಲ. ಖುಷಿಮಾ ಸ್ಕೂಲಿಗೆ ಕಳಿಸ್ಬೇಕು, ಸೋಮಗೆ ಅಡುಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು ಇರುತ್ತೆ. ಎದ್ದು ಬಂದರೆ ಸೋಮ್ ಇಲ್ಲವೇ ಇಲ್ಲ. ಆಮೇಲೆ ಪರಿನೂ ಕಾಣಿಸ್ತಾ ಇಲ್ಲ. ಎಲ್ಲೋ ವಾಕಿಂಗ್ ಕರ್ಕೊಂಡು ಹೋಗೋರೇನೋ. ಇರೋಷ್ಟಕ್ಕೆ ಅಡುಗೆ ಮಾಡಿಬಿಡೋಣ ಡೈರೆಕ್ಟಾಗಿ. ಮೊಳಕೆ ಹುಳ್ಳಿಕಾಳೆಲ್ಲ ಕಟ್ಟಿದ್ದೆ. ಸೊ ಅದೆಲ್ಲ ಇತ್ತು. ಉಳಿಸಾರು ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ದೆ, ಚೆನ್ನಾಗಿತ್ತು ನಂಗೆ ತೆಳುಗೆ ಮಾಡಿದಾಗ. ಅದಕ್ಕೆ ಇವಾಗಲೂ ಹಂಗೆ ಮಾಡಿಬಿಡೋಣ ತೆಳುಗೆ ಸಾರು ಅಂತ ಅಂದ್ಕೊಂಡು 1 ವಾರ ಆಯಿತು ಆ ವಿಡಿಯೋ ಹಾಕಿ. ಆಮೇಲೆ ನೆನ್ನೆ ಮೊನ್ನೆ ಅಂತ ಅಂದ್ಕೊಂಬಿಡಿ. ಸೊ ಅದಕ್ಕೆ ಮಾಡೋಣ ಅಂದ್ಕೊಂಡು ಇದು ಮಾಡ್ತಾಯಿದ್ರಿ. ನೀನು ಸೋಮ ಆಫೀಸ್ಗೆ ಹೋಗೋರೆ. ಅಲ್ಲಿ ಮಲ್ಕೊಂಡಿದ್ಲು, ಹೊರಗಡೆ ಬರ್ತಾವಳೆ. ಹಂಗಾರೆ ಆಫೀಸ್ಗೆ ಹೋಗೋರ ಅಂದ್ಕೊಂಡು ಫೋನ್ ಮಾಡಿ ಕೇಳ್ತೆ. ಆಫೀಸ್ಗೆ ಹೊರಟಿರ್ತೀನಿ. ಖುಷಿಮಾನ ಎಬ್ರಿಸೋಕೆ ಹೋಗ್ತಾಯಿದ್ದೀನಿ. ಅವಳು ನೋಡಿದ್ರೆ ಎದ್ದಾಳ್ತಾನೇ ಇಲ್ಲ. ಚೆನ್ನಾಗಿ ಎಣ್ಣೆ ಎಲ್ಲ ತಿಕ್ಕಿ ಮಲಗಿಸಿದ್ದೆ, ಎದ್ದಾಳ್ತಾನೇ ಇಲ್ಲ. ಸರಿ ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಅಂದ್ಕೊಂಡು ಒಂದಿನ ರೆಸ್ಟ್ ಮಾಡು. ಫಸ್ಟ್ ಡೇ ಸ್ಕೂಲ್ ರಜಾ ಅವಳ್ದು. ಜೂನ್ 1ನೇ ತಾರೀಕು ಸ್ಕೂಲ್ ಶುರು ಆದಾಗಲಿಂದ ಇವತ್ತು ಫಸ್ಟ್ ಡೇ ಸ್ಕೂಲ್ ರಜಾ ಹಾಕಿರೋದು. ಸೋಮಗೆ ಅಂದೆ ಹಿಂಗೆ ಅಂತ. ಗುಡ್, ವೆರಿ ಗುಡ್, ಸಿಕ್ಕಾಬಿಟ್ಟೆ ಒಳ್ಳೆ ಘನಕಾರ್ಯ ಮಾಡಿದ್ದೀರಾ ಅಂದರು. ಏನು ಮಾಡೋದ್ರಿ, ನನಗೂ ಆಗ್ತಾ ಇರಲಿಲ್ಲ ಅಂದೆ. ಸರಿ ಅಂತ ಸುಮ್ಮನೆ ಅದೇ. ಆಮೇಲೆ ಬಂದೋಳೆ, ಹೊಟ್ಟೆ ಹಸ್ವಾಗ್ತೈತೆ 10 ಗಂಟೆಯಲ್ಲಿ. ಏನು ಮಾಡುವ ಅಂತ ಪಟ ಅಂತ ಏನು ಮಾಡಿದೆ ತೋರಿಸ್ತೀನಿ ನೋಡಿ. ಕಾಳು ಸಾಂಬಾರು, ತುಪ್ಪ ಆಯ್ತು. ನಾನು ತಿಂಡಿ ತಿಂದೆ. ಸಾಂಬಾರು ಮಾಡಿದೆ. ಕಡಲೆಕಾಳು, ಹುರುಳಿಕಾಳು ಹಾಕಿ. ನಮ್ಮ ಸೋಮಗೂ ಇಷ್ಟ, ನಮಗೂ ಇಷ್ಟ. ಸಾಂಬಾರು ಸಪ್ರೇಟ್ ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು. ಸಪ್ರೇಟಾಗಿ ಕಾಳು ಬೇಯಿಸ್ಕೊಂಡು ಒಗ್ಗರಣೆ ಮಾಡಿರೋದು. ಅದು ಪರೋಟ ತಂದಿದ್ದೆ. ತುಂಬ ದಿನ ಆಯ್ತು ಪರೋಟ ತಿಂದು. ಪರೋಟ ತಿನ್ನಂಗಾಗಿತ್ತು ಅಂತ ಪರೋಟ ತಂದಿದ್ದೆ. ಇದರಲ್ಲೇನೋ 5 ಪರೋಟ ಬರುತ್ತೆ. 5 ಪರೋಟದಲ್ಲಿ 2 ಪರೋಟ ನಾನು ಖುಷಿ ತಿನ್ನೋಕ್ಕಾಗಲಿಲ್ಲ. ಅವಳು ತಿನ್ನಲಿಲ್ಲ, ಬೇಡ ಅಂದ್ಲು. ಸೊ ಅದಕ್ಕೆ ಇವಾಗ ನಾನು 2 ಪರೋಟ ತಿಂದು ಇನ್ನು 3 ಪರೋಟ ಹಂಗೆ ಇಟ್ಟಿದ್ದೀನಿ. ರಕ್ಷಿತ್ ಮಲ್ಕೊಬಿಟ್ಟು ನನಗೆ ಯಾಕೋ ತಲೆನೋವು ಅಂತಾನೆ. ಅದಕ್ಕೆ ಸೊ ಅನ್ನ ಬಿಸಿ ಅನ್ನ ಮಾಡಿದ್ದೀನಿ. ಇವಾಗ ಜಾಸ್ತಿ ನೀರು ಇಟ್ಬಿಟ್ಟಿದ್ನೇನೋ. ಇಲ್ಲಿ ನೋಡಿರಿ, ಜಾಸ್ತಿ ನೀರಿಟ್ಟರೆ ಹಿಂಗೆಲ್ಲ ಬಂದುಬಿಡ್ತದೆ. ಸೊ ಅದಕ್ಕೆ ಖುಷಿ ತಿಂದಿಲ್ಲ. ಅವಳಿಗೆ ಒಂಚೂರು ಬಿಸಿ ಅನ್ನ, ಬಿಸಿ ಸಾರು, ಒಂಚೂರು ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ಬಿಟ್ರೆ ತಿನ್ಕೊಬಿಡ್ತಾಳೆ. ಸೊ ಅದಕ್ಕೆ ಇನ್ನು ಮಧ್ಯಾಹ್ನಕ್ಕೂ ರೈಸ್ ಆಗೋಗ್ಬಿಡುತ್ತೆ.
ಏನು ಟೆನ್ಷನ್ ಇಲ್ಲ, ಬಿಸಿ ಇದೆ. ಅದಕ್ಕೆ ಏನು ಪಾಪ ಬೆಳಿಗ್ಗೆ ಜ್ಯೂಸ್ ಮಾಡ್ಕೊಡೋಣ ಅಂದ್ಕೊಂಡೆ, ಅದು ಮಾಡಿಲ್ಲ. ನಮ್ಮ ಸೋಮು ಹಂಗೆ ಒಂದೊಂದೇ ಹಿಂಗೆ ಕಚ್ಕೊಂಡು ತಿಂದುಬಿಡ್ತಾರೆ. ಮಾಡ್ಕೊಡೋಣ ಅಂದ್ಕೊಂಡೆ, ಅದು ಆಗಲಿಲ್ಲ. ಯಾಕೋ ಇವತ್ತೇನು ಕೆಲಸನೇ ಆಗಲಿಲ್ಲ ಫ್ರೆಂಡ್ಸ್. ಸೋಮು ಹೇಳ್ತಾಯಿದ್ರು, ತಲೆಗೆಡ್ಸ್ಕೊಂಬೇಡ ಕಣೆ ನಿಖಿತಾ, ಯಾಕೆ ಇಷ್ಟೊಂದು ಇದು ಮಾಡ್ಕೊತಾ ಇದೆಯಾ ಅಂತ. ಕೆಡಿಸ್ಕೊಳ್ದಲ್ಲೇ ಇರೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಯಾವಾಗಲೂ ಹೇಳ್ತಾರೆ ಇದೆಲ್ಲ ಮುಗಿಯೋವರೆಗೂ ಇದೆಲ್ಲ ಇದ್ದಿದ್ದೇನೆ. ಎಷ್ಟೋ ಜನ ಸಣ್ಣ ಆಗ್ಬಿಡ್ತಾರಂತೆ, ಬಿ ಪಿ ಬಂದ್ಬಿಡುತ್ತೆ, ಶುಗರ್ ಬಂದ್ಬಿಡುತ್ತೆ ಅಂತಾರೆ. ನನಗೆ ಆಲ್ರೆಡಿ ಇತ್ತು, ಅದೆಲ್ಲ ಜಾಸ್ತಿ ಆಗ್ತೈತೆ ಅಷ್ಟೇನೇನೆ, ಏನಿಲ್ಲ. ಸೋಮ್ಗೆ ಬಿ ಪಿ ಜಾಸ್ತಿ ಆಗ್ತಾಯಿದೆ. ಏನು ಶುಗರೆಲ್ಲ ಆ ಥರ ಎಲ್ಲ ಏನಿಲ್ಲ. ಬಿ ಪಿ ಹೊತ್ತು ಹೈ ಬಿ ಪಿ ಆಗೋಗ್ಬಿಟ್ಟಿತ್ತು. ನಾನು ಇವಾಗ ಹೇಳಿ ಬೇಡ ಸೋಮ್ ಜಾಸ್ತಿ ಟೆನ್ಷನ್ ಮಾಡ್ಕೊಬಿಡಿ ಅಂತ ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ನನಗೆ ಹೇಳ್ತಾರೆ. ಇನ್ನೇನು ಮಾಡಿ ನಮಗೆ ಇವಾಗ ಗಂಡ ಹೆಂಡ್ತಿ ಅಂದಮೇಲೆ ನಾನು ಅವ್ರಿಗೆ ಹೇಳಬೇಕು, ಸಮಾಧಾನ ಅವ್ರು ನನಗೆ ಹೇಳಬೇಕು, ಹಂಗೆ ಇರೋದು. ಸೊ ಅದಕ್ಕೆ ಟೆನ್ಷನ್ ಮಾಡ್ಕೊಬಿಡ ಕಣೆ ನಿಖಿತಾ ಅಂತೆಲ್ಲ. ಇಲ್ಲ ಕಣ್ರಿ, ಹಿಂಗೆ ಏನು ಮಾಡೋದು, ಇಷ್ಟೆಲ್ಲ ಹೇಳಿದ್ಮೇಲೆ ಅವರು ಹಿಂಗೆ ಕೆಲಸ ಮಾಡ್ತಾ ಇಲ್ವಲ್ಲ ಅಂತ ಅಂದೆ. ಅದಕ್ಕೆ ನೋಡೋಣ, ಮಾತಾಡ್ತೀನಿ ನಾನು, ಇನ್ನೂ ಒಂದು ಸರಿ ಮಾತಾಡ್ತೀನಿ ಅವ್ರಿಗೆ. ಫೈನಲ್ ಡೇಟ್ ಕೊಡಿ ಅಂತ ಹೇಳಿ ಇವತ್ತಿಗೆ 15 ದಿನ ಆಯಿತು. ಯಾವಾಗ ನಮಗೆ ಕೆಲಸ ಮುಗಿಸ್ಕೊಡ್ತೀರಾ, ಡೇಟ್ ಕೊಡಿ ನಮಗೆ ಅಂತ ಕೇಳಿ 15 ದಿನ ಆದರೂ, ಸರ್ ಟುಮಾರೋ ಈವ್ನಿಂಗ್ ಅಷ್ಟರಲ್ಲಿ ನಾವು ಡೇಟು ಪ್ರತಿಯೊಂದು ಶೆಡ್ಯೂಲ್ ಏನಿದೆ ಎಲ್ಲ ಕೊಡ್ತೀವಿ ಅಂತ ಇವತ್ತು 15 ದಿನದಲ್ಲಿ ಹೇಳ್ದವರು ಇನ್ನೂ ಪತ್ತೆನೇ ಇಲ್ಲ. ಸರಿ ಇಲ್ಲ, ನೋಡಿ ಮಾಡಿ ಕೊಡಿ ಫ್ರೆಂಡ್ಸ್. ಯಾರಿಗೇ ಆಗಲಿ ಒಂದು ಪ್ರಾಜೆಕ್ಟು ಮನೆ ಕಟ್ಟೋ ವಿಚಾರ ಅಂತ ಬಂದಾಗ ನಾವೇ ಯಾರನ್ನಾರು ಮೇಸ್ತ್ರಿ ಇಟ್ಕೊಂಡು ಇಲ್ಲ ಕೆಲಸದವ್ರನ್ನ ಇಟ್ಕೊಂಡು ಮಾಡಿಸ್ಬಿಟ್ಟಿದ್ದಿದ್ರು ಇಷ್ಟಕ್ಕೆ ನಮ್ಮ ಮನೆ ಆಗಿ ಆಲೇ ಮನೆ ಸೇರ್ಕೋತಾ ಇದ್ವಿ. ಸೊ ಆದರೆ ಏನು ಮಾಡೋದು, ನಮ್ಗೆ ಇಲ್ಲಿ ಯಾವುದು ಗೊತ್ತಿರಲಿಲ್ಲ, ಮತ್ತು ನಮಗೆ ಒಂದು ಮನೆ ಬಗ್ಗೆ ಐಡಿಯಾನೂ ಇರಲಿಲ್ಲ. ಇನ್ನು ಸೆಕೆಂಡ್ ಮನೆ ಕಟ್ಟಬೇಕಾದ್ರೆ ಸ್ವಲ್ಪ ಐಡಿಯಾನಾರು ಬರ್ತದೆ. ಸೊ ಯಾವುದೋ ಐಡಿಯಾ ಇರಲಿಲ್ಲ, ಅದಕ್ಕೋಸ್ಕರ ನಾವೂ ಕೂಡ ಹಿಂಗೆ ಬಕ್ರ ಆದ್ವಿ. ಸಿಕ್ಕಾಬಟ್ಟೆ ಬಕ್ರ ಆಗಿದ್ದೀವಿ, ಗೊತ್ತಿಲ್ಲ. ಕೆಲವ್ದು ಹೇಳ್ಕೊಡಿದ್ವಿ, ಕೆಲವ್ದು ಹೇಳ್ಕೊಡಿಲ್ಲ, ಹಂಗೆ. ಸೊ ನೋಡೋಣ ಹೇಗೇಗಾಗುತ್ತೆ ಏನು ಎತ್ತ ಅಂತ. ಇನ್ನು ಆಯ್ತು, ಇವತ್ತು ಗುರುವಾರ ಬೇರೆನಾ, ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೋಮವಾರ ಗುರುವಾರ ಅಂದರೆ ನನ್ನ ಕೆಲಸ ರೂಟೀನ್ ಫುಲ್ ಡೇ ಡೀಪ್ ಕ್ಲೀನ್ ಇರುತ್ತೆ. ನಿನ್ನೆ ಏನಂತಂದರೆ ನಮ್ಮದು ಅದೇ ವ್ಲಾಗು ನಿನ್ನೆ ಎಲ್ಲ ಮಾಡೋಕ್ಕಿಲ್ಲ ಅಂದರೆ ಫುಲ್ ಕಂಪ್ಲೀಟ್ ನಮ್ಮದು ಸ್ಯಾರಿ ಶಾಪಲ್ಲೆಲ್ಲ ತಂದು ಶಾಪಿಂದ ಒಂದಷ್ಟು ಐಟಮ್ಸ್ ತಂದೆಲ್ಲ ಹಾಕಿದ್ವಲ್ಲ, ಅದೆಲ್ಲನೂ ನಿನ್ನೆ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ಕಂಪ್ಲೀಟ್ ಜೋಡಿಸಿಟ್ಟಿದ್ದೀನಿ. ಸೊ ಅದು ವೀಡಿಯೋಸ್ ಹಾಕಬೇಕು. ಸ್ವಲ್ಪ ಕ್ಲಿಯರೆನ್ಸಲ್ಲಿ ಆಷಾಢ ಬೇರೆ ಬರ್ತಿರೋದು, ಸ್ವಲ್ಪ ಕ್ಲಿಯರೆನ್ಸಲ್ಲಿ ಹಾಕ್ತೀನಿ ಎಲ್ಲ ಕಡಿಮೆ ಪ್ರೈಸಿಗೆ. ಸೊ ನೋಡಿಕೊಂಡು ಬೈ ಮಾಡಿ. ಆರ್ ಕೆ ಫ್ಯಾಷನ್ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮು ಎರಡರಲ್ಲಿ ಯಾವುದ್ರಲ್ಲಿ ಒಂದರಲ್ಲಿ ಇದ್ರೂ ನೀವು ಓಕೆ, ಯಾಕೆಂದರೆ ಎರಡರಲ್ಲೂ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೆ ಎರಡರಲ್ಲಿ ಯಾವುದ್ರಲ್ಲಿ ಇದ್ರೂ ಓಕೆನೇ, ಆಯಿತಾ. ಸೊ ನೋಡಿಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇನ್ನು ಕ್ಲೀನಿಂಗ್ ಶುರು ಆಗುತ್ತೆ. ನಾನು ಎದುರು ಇವರಿಬ್ಬರು ಚೂರು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತೆ ನನ್ನ ಕೆಲಸ ಇನ್ನೇನು ಖುಷಿ ಕರ್ಕೊಬರ್ಬೇಕು ಸ್ಕೂಲಿಂದ, ಆ ಥರ ಎಲ್ಲ ಏನಿಲ್ಲ, ಆರಾಮು. ಸಂಜೆ ಆದರೂ ಸರಿ ಸ್ವಲ್ಪ ನಿಧಾನ ಕೆಲಸ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ. ಅದಕ್ಕೆ ಅವಳನ್ನೂ ಸ್ಕೂಲಿಗೆ ಕಳಿಸಿಲ್ಲ, ಸ್ವಲ್ಪ ರೆಸ್ಟ್ ಮಾಡಲಿ ಬಿಡು. ನಾನು ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿದ್ದೆ ಅವಳಿಗೆ ತಲೆಗೆ, ಹರಳೆಣ್ಣೆ. ಸೊ ಅದಕ್ಕೆ ನಾನು ತಲೆ ತೊಳೆದು ಬ್ಲೋ ಡ್ರೈ ಮಾಡಿ ಸ್ಕೂಲಿಗೆ ಕಳಿಸಿದ್ರೆ ಲೇಟ್ ಆಗಿಬಿಡ್ತಾಯಿತ್ತು. 10 ಗಂಟೆ ಅಂತೂ ಆಗ್ತಿತ್ತು. ಇಲ್ಲಿ ಬಿಡು, ಮತ್ತು ಸ್ವಲ್ಪ ಹೋಮ್ವರ್ಕ್ ಬೇರೆ ಪೆಂಡಿಂಗ್ ಇತ್ತು, ಅದನ್ನು ಕೂರಿಸ್ಕೊಂಡು ಇವತ್ತು ಮಾಡಿಸ್ಬಿಡೋಣ ಹೋಮ್ವರ್ಕ್ ಪೆಂಡಿಂಗ್ ಇರೋ ಅಂಥದ್ದನ್ನ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಇದರಿಂದನೇ ಕಳಿಸ್ಲಿಲ್ಲ. ಸೊ ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ಇನ್ನೊಂದು ವ್ಲಾಗ್ಲಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್.